ನನ್ ಗಂಡ ಕೆಲಸ ಮಾಡೋ ಜಾಗ ನೋಡಿ ಹೆಂಗಿದೆ, ಅತ್ತೆ ಮನೆಯಲ್ಲಿ ಹೆಂಗಿದೆ, ಬಟ್ಟೆ ಒಣಗಾಕೋರೆ, ಸ್ಟೋರ್ ರೂಮ್. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಪಾರ್ಟ್ 1 ನಮ್ಮೂರ ಹಬ್ಬದ್ದು ಒಂದು ವೀಡಿಯೋ ಹಾಕಿದ್ದೆ, ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಸೊ ಸ್ವಲ್ಪ ಗ್ಯಾಪ್ ತೊಗೊಂಡು ಈ ಸೆಕೆಂಡ್ ಪಾರ್ಟ್ 2ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ಲಿ ಹೇಳಿರೋಂಗೆ ನಮ್ಮೂರಲ್ಲಿ 2 ದಿನ ಮಾಡ್ತೀವಿ ಊರಬ್ಬನ. ಸೊ ಇವತ್ತು ಬಂದು ಡೇ 2 ಇರುತ್ತೆ. ಸೊ ಇವತ್ತು ಬೆಳಗ್ಗೆ ನಾವು ದೇವಸ್ಥಾನ ಹತ್ರ ಹೋಗಿ ದೇವ್ರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಡೇ 2ನಲ್ಲಿ ಜಾಸ್ತಿ ಏನೂ ಇರಲ್ಲ. ನಾರ್ಮಲಿ ಹಿಂದಿನ ದಿನ ಮಾಡಿರೋ ಬಾಡು ಗಿಡೆಲ್ಲ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ತಿಂದು ಖಾಲಿ ಮಾಡಿಬಿಟ್ಟು ಸಾಯಂಕಾಲ ದೇವಸ್ಥಾನ ಹತ್ರ ಹೋಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ದೇವ್ರನ್ನ ಓಡಿಸ್ತೀವಿ. ದೇವ್ರನ್ನ ಓಡಿಸಿ ಫುಲ್ಲು ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಅದ್ರ ಜೊತೆ ಸಾಮಾನು ಕುಣಿತ ಅದು ಇದು ಮತ್ತೆ ಸ್ವಲ್ಪ ಅದು ಇದು ಏನೋ ಪ್ರೋಗ್ರಾಮ್ಸ್ ಎಲ್ಲ ಇರ್ತವೆ ದೇವಸ್ಥಾನ ಮುಂದೆ. ಸೊ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ, ಬನ್ನಿ ಅಲ್ಲಿ ಹೋಗಿ ಸಿಗ್ತೀನಿ. ದೇವಸ್ಥಾನ ಹತ್ರ ಬಂದು ಹಣ್ಣು ಕಾಯಿ ಎಲ್ಲ ಮಾಡಿಸಿದ್ವಿ. ಆ್ಯಕ್ಚುಲಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ, ಕಾಪಿರೈಟ್ ಬರುತ್ತೆ ಅಂತೇಳಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಜಾತ್ರೆ ಎಲ್ಲ ಬಂದಿದೆ, ಒಂದು ರೌಂಡ್ ಜಾತ್ರೆ ನೋಡಿಕೊಂಡು ಮನೆಗೆ ಹೊರಡೋದಷ್ಟೇ. ಬೆಳಗ್ಗೆ ಅಂತೂ ಸಿಕ್ಕಾಬಟ್ಟೆ ರಶ್ ಇತ್ತು. ನಮಗೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಮಾಡಿಕೊಟ್ರು. ಸರಿ ಜಾತ್ರೆಗೆ ಹೋದ್ವಿ. ನಮ್ಮ ಚೀಕು ಅಂತೂ ಹೆಂಗಾಗ್ಬಿಟ್ಟಿದ್ದಾನೆ ಇವಾಗ ಅಂದರೆ, ಏನಾದರೂ ನೋಡಿದ್ರೆ ಸಾಕು ಅದು ಬೇಕು ಇದು ಬೇಕು ಅಂತ ಎಲ್ಲ ಹಿಡ್ಕೊಂಡು ಕೂತಿರ್ತಾನೆ. ಸೊ ಒಂದೆರಡು ಬಲೂನು ಮತ್ತು ಅದು ಇದು ಏನೇನೋ ಮಕ್ಳಿಗೆ ಒಂದಷ್ಟು ಐಟಮ್ಸ್ನ ತೊಗೊಂಡು ಇವಾಗ ಮನೆಗೆ ಹೊರಟ್ವಿ. ಆಗಾಗ ನಮ್ಮ ಹುಡುಗಿರ್ದು ಫಸ್ಟ್ ಜಾತ್ರೆಗೆ ಹೋಗಿ ಬಂದಿದ್ದೀವಿ. ಖುಷಿ ಆಗ್ಬಿಟ್ಟವ್ರು ನೋಡಿ ಫುಲ್ಲು. ಅಲ್ಲೇನಮ್ಮ ನೋಡಿ ಮಳೆ ಸ್ಟಾರ್ಟ್ ಆಯಿತು. ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು, ದೇವ್ರು ಹೊರಡಿಸ್ತಾರೆ. ಪ್ರತಿ ವರ್ಷ ಒಂದು 5 ನಿಮಿಷ ಆದರೂ ಮಳೆ ಬಂದೇ ಬರುತ್ತೆ ನಮ್ಮೂರಲ್ಲಿ ಹಬ್ಬದ ದಿನ. ಇದೇನು ಫುಲ್ ಬರಲ್ಲ, ಒಂದು 5 ನಿಮಿಷ ಬಂದು ಹೋಗುತ್ತೆ. ಇವಾಗ ದೇವಸ್ಥಾನ ಹತ್ರ ಓಡಬೇಕು. ನನ್ನ ಗಂಡ ನೋಡಿ ಕೆಲಸ ಮಾಡ್ತಾ ಇರೋದು, ಕೆಲಸ ಮಾಡೋ ಜಾಗ ನೋಡಿ ಹೆಂಗಿದೆ. ಏನು ಸಂದ್ರೆ ಹಿಂಗೆ ಮಾಡ್ತಾ ಇದ್ದೀಯ ಅತ್ತೆ ಮನೇಲಿ ಕೆಲಸ ಇಂಥ ಜಾಗದಲ್ಲಿ? ನನ್ನ ಗಂಡ ಕೆಲಸ ಮಾಡೋ ಜಾಗ ನೋಡಿ ಹೆಂಗಿದೆ, ಅತ್ತೆ ಮನೆಯಲ್ಲಿ ಹೆಂಗಿದೆ, ಬಟ್ಟೆ ಒಣಗಾಕೋರೆ, ಸ್ಟೋರ್ ರೂಮ್. ಸಿಗ್ನಲ್ ಸಿಗದೆ ಇಲ್ಲೇ ಸಿಗ್ನಲ್ ಸಿಗ್ತಾ ಇರದೆ ಇಲ್ಲಿ, ಅದಕ್ಕೆ ಮನೆ ಒಳಗೆ ಬಂದ್ರೆ ಒಂಚೂರು ಸಿಗಲ್ಲ, ಇಲ್ಲಿ ಸ್ವಲ್ಪ ಸಿಗುತ್ತೆ. ಸೊ ಇದು ನಮ್ಮ ಸ್ಟೋರ್ ರೂಮು. ಬಟ್ಟೆ ಒಣಗಾಕೋದು ಮಿಷಿನ್ ಇದೆ, ಇನ್ನು ವೇಯಿಂಗ್ ಮಿಷಿನ್ ಇದೆ, ಮೂಟೆಗಳು ಚೀಲಗಳು, ಈ ಥರ ಒಂದು ಸ್ಟೋರ್ ರೂಮ್ ಇದೆ. ಸಂಜೆದು ಇದೆ ಆಫೀಸು ಊರಿಗೆ ಬಂದರೆ ಅಲ್ಲ ಸಂಜೆ. ಯಾಕಂದರೆ ಒಳಗಡೆ ಸ್ವಲ್ಪ ನಾವು ಜಾಸ್ತಿ ಗಲಾಟೆ ಮಾಡ್ತಾ ಇರ್ತೀವಿ, ಇಲ್ಲಿ ಒಬ್ಬನೇ ಕುತ್ಕೊಂಡು ಆರಾಮಾಗಿ ಪೀಸಾಗಿ ಕೆಲಸ ಮಾಡ್ಬೋದು ಅಂತ, ಡಿಸ್ಟರ್ಬ್ ಮಾಡಲ್ಲ. 2 hours later. ಸೊ ದೇವ್ರನ್ನ ಓಡಿಸುವಾಗ ಹಬ್ಬದ ದಿನ DJ ಕೂಡ ಇತ್ತು. ಸೊ ಇವಾಗಿನ ಹುಡುಗರೆಲ್ಲ ಗೊತ್ತಲ್ಲ, ಸ್ವಲ್ಪ DJ ಇದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಹಂಗಾಗಿ DJ ಎಲ್ಲ ಕರೆಸ್ಕೊಂಡು ಒಂದಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ರು. ನಮ್ಮೂರಲ್ಲಿ 2 ಬಸ್ ಸ್ಟ್ಯಾಂಡ್ ಇದೆ. ಸೊ ಒಂದು ಹಳೆ ಬಸ್ ಸ್ಟ್ಯಾಂಡು, ಒಂದು ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು. ಇದು ಬಂದು ಹಳೆ ಬಸ್ ಸ್ಟ್ಯಾಂಡು. ಇಲ್ಲಿ 1 ಅವರ್ ದೇವ್ರನ್ನ ಕೂರಿಸ್ಬಿಟ್ಟು ಸೊ ಒಂದು ರೌಂಡು ಇಲ್ಲಿ ಸಾಮಾನೆಲ್ಲ ಕುಣಿಸಿ ಆಮೇಲೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ, ಅಲ್ಲೆಲ್ಲ ಕೂರಿಸ್ಬಿಟ್ಟು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಇದ್ದಾರೆ ನೋಡಿ. ಆ್ಯಕ್ಚುಲಿ ಇವಾಗ ಕಮ್ಮಿ ಜನ ಇದ್ದಾರೆ, ಯಾಕಂತ ಹೇಳಿದ್ರೆ ಕೆಲವ್ರಿಗೆ ಈಗ ಸ್ಕೂಲ್ ಮಕ್ಕಳಿಗೆಲ್ಲ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಈ ಸಲ ಒಂಥರ ಲಾಸ್ಟ್ ಮೂಮೆಂಟಲ್ಲಿ ಡೇಟ್ ಫಿಕ್ಸ್ ಆಯ್ತು ಹಬ್ಬದು, ಹಂಗಾಗಿ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಸೊ ಇವಾಗ ಇಲ್ಲಿ ಗಣೇಶ ದೇವಸ್ಥಾನ ಇದೆಯಲ್ಲ, ಸೊ ಗಣೇಶನು ಅಷ್ಟೇ ತುಂಬ ದೊಡ್ಡದು ಇಟ್ಟಿರ್ತಾರೆ. ನಾವು ಬಿಡೋದು ಡಿಸೆಂಬರಲ್ಲಿ. ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ದೀವಿ. ನಮ್ಮ ಮನೆ ಅಲ್ಲಿರೋದು. ನಾವು ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ನಮ್ಮ ಮನೆ ಹತ್ರ ಬರ್ತೀವಿ.
ಇಲ್ಲಿ ನಮ್ಮನೆ ಹತ್ರ ಬರೋ ಅಷ್ಟೊತ್ತಿಗಂತೂ ತುಂಬಾ ಲೇಟ್ ಆಗಿತ್ತು, ಆಲ್ಮೋಸ್ಟ್ 11:30 ಆಗಿತ್ತು. ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ, ಮತ್ತು ಎದುರುಗಡೆ ಒಂದು ಹಳ್ಳಿಕಟ್ಟೆ ಥರ ಇದೆ. ಸೊ ಅಲ್ಲಿ ದೇವ್ರನ್ನ ಕೂರಿಸ್ತಾರೆ. ನಿಮ್ಗೆ ಗೊತ್ತಾ, ನಮ್ಮೂರಲ್ಲಿ ಎಲ್ಲ ದೇವಸ್ಥಾನಗಳು ಇದೆ. ಈಶ್ವರ ದೇವಸ್ಥಾನ ಬಂದು ನಮ್ಮನೆ ಹತ್ರ ಇರೋದು. ಸೊ ಇಲ್ಲಿ ಕರ್ಪೂರ ಹಚ್ತಾರೆ, ಮತ್ತು ತುಂಬಾ ಪಟಾಕಿ ಎಲ್ಲ ಹೊಡಿತಾರೆ, ಮತ್ತು ಇಲ್ಲಿ ಪ್ರಸಾದ ಎಲ್ಲ ಹಂಚ್ತಾರೆ. ಸೊ ನಾನು ಅದನ್ನೇ ತಿನ್ಕೊಂಡು ನಿಂತಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸೋಮನೆಲ್ಲ ಕುಣಿಸ್ಬಿಟ್ಟು ಆಮೇಲೆ ಇಲ್ಲಿಂದ ದೇವ್ರನ್ನ ಓಡಿಸ್ತಾರೆ. ಸೊ ನೋಡಿ ಯಾವ ಥರ ಸೋಮನ್ ಕುಣಿತಿದ್ದಾರೆ ಅಂತ ಹೇಳ್ಬಿಟ್ಟು. ನೀವೇನಾದರೂ ಆಲ್ರೆಡಿ ಸೋಮನ್ ಕುಣಿತ ನೋಡಿದ್ದೀರಾ, ಇಲ್ಲ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ನಮ್ಮೂರು ಯಾವುದು ಅಂತ ಹೇಳಿಲ್ಲ. ಸೊ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮೂರು ಅಕ್ಕಪಕ್ಕ ಇದ್ದರೆ ನಿಮಗೆ ನಮ್ಮೂರು ಯಾವುದು ಅಂತ ಗೊತ್ತಾಗಿರುತ್ತೆ. ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮೂರು ಯಾವುದು ಅಂತ ಕೂಡ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ನಮ್ಮೂರಿನ ನಮ್ಮೂರಿನ ಗ್ರಾಮ ದೇವತೆ ಹಬ್ಬ ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಚೆನ್ನಾಗಾಯ್ತು. ಸೊ 2 days ತುಂಬಾ ಟಯರ್ಡ್ ಆಗಿತ್ತು, ಅದ್ರ ಜೊತೆಗೆ ತುಂಬಾನೇ ಒಂಥರ ಹಬ್ಬದ ವಾತಾವರಣ ಅಂದ್ರೆ ಗೊತ್ತಲ್ಲ. ಸೊ ಮನೇಲಿ ಅಷ್ಟೇ ಅಲ್ಲ, ಇಡೀ ಊರು ತುಂಬಾ ಒಂದೊಳ್ಳೆ ವಾತಾವರಣ ಇತ್ತು. ತುಂಬಾನೇ ಖುಷಿ ಆಯ್ತು. ನಿಮಗೆ ನಮ್ಮೂರಿನ ಹಬ್ಬ ನೋಡ್ಬಿಟ್ಟು ಹೆಂಗ್ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಖುಷಿ ಆಯ್ತು, ಅದ್ರ ಜೊತೆಗೆ ಸ್ವಲ್ಪ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ ಇದು ಬೇರೆ ದೇವ್ರ ತರ ಅಲ್ಲ, ಇದು ಮಣ್ಣಲ್ಲಿ ಮಾಡಿರೋಂಥ ದೇವ್ರು. ಸೊ ಇವಾಗ ಇನ್ನೊಂದು ಅಲ್ಲಿ ಪಕ್ಕದ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಡೆ ಹೊಲದಲ್ಲಿ ಕೂರಿಸಿ, ಸೊ ಒಡವೆ ಏನಿದೆ ಅದನ್ನೆಲ್ಲ ಬಿಚ್ಕೊಂಡು ಬಂದು ಮೂಗ್ಬಟ್ಟು ಮಾತ್ರ ಬಿಟ್ಟು ಬರ್ತಾರೆ. ಸೊ ಇದೊಂಥರ ಇವಾಗ ನಾವು ಗಣೇಶನ್ ಕಳಿಸ್ತೀವಲ್ಲ ಅದೇ ಥರ ನಾವು ದೇವ್ರನ್ನ ಕಳಿಸ್ಕೊಡ್ತೀವಿ. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ಟರೆ ಎಲ್ಲ ಸೂಪರ್ ಆಗಿತ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಇವಾಗ 1 o'clock ಆಗಿದೆ, ಮಿಡ್ನೈಟ್ 1 o'clock ಆಗಿದೆ. ಅಂದರೆ ಈ ಸಲ ಸ್ವಲ್ಪ ಲೇಟ್ ಆಯಿತು. ಯೂಶಲಿ ಸ್ವಲ್ಪ ಒಂದು 12 ಗಂಟೆ 12:30 ಅಷ್ಟರಲ್ಲಿ ಮುಗೀತಿತ್ತು. ಇವಾಗ 1 ಗಂಟೆ ಆಗಿದೆ. ಸರಿ, ನಾವು ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಹೋಗಬೇಕು. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.